ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನೋಡ್ತಾ ಇರ್ಬೋದು, ಚಟ್ನಿಗೆಲ್ಲ ಬೇಯಕ್ಕಿಟ್ಟು ಗ್ಯಾಸು ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು 4 ಗಂಟೆಗೆ ಎದ್ದಿದ್ದೆ. ಇವತ್ತೊಂದು ನಾಮಕರಣ ಫಂಕ್ಷನ್ ಇದೆ, ಹಂಗಾಗಿ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ವೇದ ಪಾಪುನ ಇಲ್ಲೇ ಬಿಟ್ಬಿಟ್ಟು ಇಂದಿನ ವ್ಲಾಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ದಯವಿಟ್ಟು ವಿಡಿಯೋರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಮಧುರ ಹತ್ರ ಹೋಗ್ಬಿಟ್ಟು ಮಧುರನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದ್ದೀನಿ. ಭಾನುವಾರ ಆಗಿರೋದ್ರಿಂದ ಅವಳಿಗೂ ಕೂಡ ರಜಾ ಇರುತ್ತೆ. ಇನ್ನೊಂದು ವೀಕ್ ಇದೆ ಅಷ್ಟೇ ಅವಳು ಸ್ಕೂಲು. ಅವಳು ಕೂಡ ಫಂಕ್ಷನ್ಗೆ ಯಾವ ಫಂಕ್ಷನ್ಗೂ ಬಂದಿಲ್ಲ, ಅವಳು ಕೂಡ ಬರಲಿ ಅಂತ ಆಸೆ. ಇನ್ನು ನೋಡ್ತಾ ಇರ್ಬೋದು, ಹ್ಯಾಂಟಿಕ್ ಜುಮ್ಕೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ವೇದ ಪಾಪು ಇಲ್ಲೇ ಇರ್ತಾ ಇದ್ದಾನೆ ಅವ್ರ ಅಪ್ಪಾಜಿ ಜೊತೆ ಅಂತ ಹೇಳಿದ್ನಲ್ಲ. ಭಾನುವಾರ ಆಗಿರೋದ್ರಿಂದ ಅವರು ಮನೇಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಸರಿ ಅಂತ ನಾನು ಕೂಡ ಬಿಟ್ಟು ರೆಡಿ ಆಗಿದ್ದೀನಿ. ಏನೋ ಒಂಥರ ಭಯ. ಇನ್ನು ಅವ್ರ ಅಪ್ಪಾಜಿ ಬಂದುಬಿಟ್ಟು ಊರಲ್ಲಿ ಕರ್ಕೊಂಬಂದುಬಿಟ್ರು. ಅಲ್ಲಿಂದ ಗೌರ್ಮೆಂಟ್ ಬಸ್ ಹತ್ಕೊಂಡು ಸೀದಾ ನೋಡ್ತಾ ಇರ್ಬೋದು ಮಧುರ ಹಾಸ್ಟೆಲ್ ಹತ್ರನೇ ಇಳಿದಿದ್ದೀನಿ. ದುರ್ಗ ಬಂದುಬಿಟ್ಟು ಇಲ್ಲಿಗೆ ಬಂದಿದ್ದು ಬೊಮ್ಮನಕಟ್ಟೆಯಲ್ಲಿ ಮಧುರ ಇರೋ ಅಂಥದ್ದು. ಅವರ ಪ್ರಿನ್ಸಿಪಾಲ್ ಪರ್ಮಿಷನ್ ತಗೊಂಡು ಬಂದಿದ್ದಾಯಿತು. ನಾವು ಅಲ್ಲಿಂದ ಸೀದಾ ಆ ಫಂಕ್ಷನ್ ಹತ್ರ ಬಂದಿದ್ದಾಯಿತು. ಹೊಳಲ್ಕೆರೆ ಬಿಟ್ಟು ಮುಂದೆ ಒಂದು 2.5 ಕಿಲೋಮೀಟರ್ ಆಗುತ್ತೆ, ಅರಳಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಾಮಕರಣಕ್ಕಂತ ಬಂದಿದ್ದೀವಿ. ನಮ್ಮ ಅಕ್ಕ ಅವರು ಬೆಳಗ್ಗೆನೆ ಬಂದಿದ್ರು, ಅವರು ಬೈಕಲ್ಲಿ ಬಂದಿದ್ರು. ನಾನು ಬಸ್ಸಿಗೆ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಒಟ್ಟು ಫಂಕ್ಷನ್ಗೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾನು ಮಧುರ. ಇವಾಗ ಬಂದ್ಬಿಟ್ಟು ಹುಡುಗನ ಸೋದರ ಅತ್ತೆ ಇವರು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರು ವೇರ್ ಮಾಡಿರೋಂಥ ಸ್ಯಾರಿ ಮತ್ತು ಜ್ಯುವೆಲರಿ ಎಲ್ಲಾನು. ಇದು ಬಂದು ಅವ್ರ ಮನೆ ಎದುರುಗಡೆನೇ ಇರೋವಂಥ ದೇವಸ್ಥಾನ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ, ಡೆಕೋರೇಷನು ಎಲ್ಲಾನು. ಇವಾಗ ನಾಮಕರಣ ಮುಗೀತು, ಇನ್ನು ಮುಡಿ ತೆಗ್ಸೋ ಶಾಸ್ತ್ರ ಇವಾಗ ನಡೀತಿರೋದು. ನಾಮಕರಣದಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ನು ಗದ್ದಿಗೆ ಪೂಜೆ ಮಾಡಿಬಿಟ್ಟು ಅವರ ಅತ್ತೆ ಪಾಪು ಅವರ ಅತ್ತೆ ಹೊರಗಡೆ ಹೋದರು. ಇವಾಗ ಅವ್ರ ಅಮ್ಮ ಗದ್ದಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಕೂತಿದ್ದಾರೆ. ಅವ್ರ ಮನೆ ಕಡೆಯಿಂದ ಏನೆಲ್ಲ ಮಾಡಬೇಕು ಆ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ವೇದು ಪಾಪು ಮುಡಿ ತೆಗೆಸುವಾಗ ನಾವೆಲ್ಲ ಮಾಡಿದ್ರಲ್ಲ ಅದೇ ಥರನೇ ಸೇಮ್ ಶಾಸ್ತ್ರ. ಅವರಮ್ಮ ಬಂದುಬಿಟ್ಟು ಉಡಿ ತುಂಬಿ ಹೋದರು ಮಗಳಿಗೆ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಇವ್ರು ಬಂದುಬಿಟ್ಟು ಹುಡುಗ ಮನೆಯವರು, ಇವಾಗ ಏನು ಕೂತಿದ್ದಾರೆ ಅವ್ರ ಮನೆಯವರು, ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಈ ಹುಡುಗನ ಹೆಸರು. ಅವ್ರ ಭಾವನಿಗೆ ಟವಲ್ ಹಾಕ್ಬಿಟ್ಟು ಇನ್ನು ಪಾಪುನ ಮಡ್ಲಲ್ಲಿ ಕೂರಿಸಿ ಹೋಗಿದ್ದಾರೆ. ಇವಾಗ ಬಂದುಬಿಟ್ಟು ಮುಡಿ ತೆಗ್ಸೋದಕ್ಕೆ ಎಲೆಯಿಂದ ಕತ್ರೆ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹುಡುಗನ ಸೋದರ ಮಾವ ಇವರು, ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಅವರು. ಈ ಥರ ಶಾಸ್ತ್ರ ಎಲ್ಲ ಮುಗೀತು. ಇನ್ನು ಎಲ್ಲ ಶಾಸ್ತ್ರಗಳೆಲ್ಲ ಮುಗಿಸಿದ್ದಾದ ತಕ್ಷಣ ಎಲ್ಲ ಮಗುಗೆ ಏನು ಗಿಫ್ಟ್ ಎಲ್ಲ ತಂದಿದ್ರು ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಅವರವರ ರಿಲೇಷನ್ಸ್ ಎಲ್ಲನೂ. ನೋಡ್ತಾ ಇರ್ಬೋದು, ಪಾಪು ಅಂತೂ ಸುಮ್ಮನೆ ಕಣ್ಬಿಟ್ಕೊಂಡು ನೋಡ್ತಾ ಇದೆ, ಇದ್ಯಾಕೆ ಇಷ್ಟು ಜನ ಅಂತ. ತುಂಬ ಮುದ್ದಾಗಿತ್ತು, ಕ್ಯೂಟ್ ಬೇಬಿ. ಈ ಥರ ಶಾಸ್ತ್ರ ಎಲ್ಲ ಮುಗಿದ ನಂತರ ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಅದು ಕೂಡ ವ್ಯೂ ತುಂಬ ಚೆನ್ನಾಗಿದೆ. ಇನ್ನು ಪಾಪು ಅಂತೂ ಸ್ವಲ್ಪನೂ ಹಠ ಮಾಡ್ತಾ ಇಲ್ಲ, ನೋಡ್ತಾ ಇರ್ಬೋದು. ಇವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಪಾಪುಗೆ ಬೆಳ್ಳಿ ಚೈನು, ಲಿಂಗದ ಕಾಯಿ ಹಾಕ್ತಾ ಇದ್ದಾರೆ. ಅದಾದ ನಂತರ ನಾವು ತುಂಬ ಜನ ಇದ್ರ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ. ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ರೈಸ್ ಬಾತು ತುಂಬ ಚೆನ್ನಾಗಿತ್ತು. ಕಾಯಿ ಒಳಗೆ ಊಟ ಮಾಡ್ತಾ ಇದ್ದೀವಿ. ಮಧುರ ಬಂದುಬಿಟ್ಟು ಅಮ್ಮ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇದ್ದಾಳೆ. ಅದಾದ ನಂತರ ಊಟ ಮುಗಿಸಿ ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೂ ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಾ ಇದ್ರಲ್ವ, ನಾವು ಕೂಡ ಬಂದ್ವಿ. ಪಾಪುಗೆ ನಾನು ಕೂಡ ಬಟ್ಟೆ ತೊಗೊಬಂದಿದ್ದೆ, ಕೊಟ್ಬಿಟ್ಟು ಇನ್ನು ಫೋಟೋಗೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀವಿ. ನಾನು ಮತ್ತು ನಮ್ಮ ಅಜ್ಜಿ, ನನ್ನ ತಂಗೀರು, ತಂಗಿ ಮಕ್ಕಳು, ಇಷ್ಟು ಜನನು. ವೇದು ಪಾಪು ಬಂದಿದ್ರು ತುಂಬ ಚೆನ್ನಾಗಿರ್ತಿತ್ತು, ಬಟ್ ಬಿಸಿಲು ದೂರ ಊರು ಆಗಿರೋದ್ರಿಂದ ಬಿಟ್ಟು ಬಂದೆ. ಅವ್ರ ಅಪ್ಪಾಜಿ ಮನೆಯಲ್ಲಿದ್ದರು ಅಂತ ಹೇಳಿದ್ನಲ್ವ, ಎಲ್ಲರೂ ವೇದು ಪಾಪುನೇ ಹಾಕ್ಬಿಟ್ಟು ಬಂದೆ ಅಂತ ಕೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಷ್ಟು ಜನನು ನಮ್ಮ ಫ್ಯಾಮಿಲಿ ಅವರೇನೆ. ಅಡುಗೆ ಅಂತೂ ಸಖತ್ತಾಗಿತ್ತು, ಚೆನ್ನಾಗಿ ಮಾಡಿಸಿದ್ರು ಮಾತ್ರ. ಮಜ್ಜಿಗೆ ಕುಡಿದು ಬಾಳೆಹಣ್ಣು ತಿಂದ್ಬಿಟ್ಟು ಅದಾದ ನಂತರ ನಾವು ಬಂದು ಮುಯಿ ಕೊಡೋಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು. ಇನ್ನು ಮಧುರನ ಇಲ್ಲಿಂದ ಹೋದ ತಕ್ಷಣ ಬೇಗ ಕಳಿಸ್ಕೊಡ್ಬೇಕು, ತಲೆ ಎಲ್ಲ ನೋಡಿ ಏನೆಲ್ಲ ಆಗಿತ್ತು ಮಧುರಗೆ. ಹಂಗಾಗಿ ಇಲ್ಲಿ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದುಬಿಟ್ಟು ತಲೆ ನೋಡ್ತಾ ಕೂತಿದ್ದೀನಿ. ಇನ್ನು ಗೊತ್ತಿರೋ ಅಂಥವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸು ಮತ್ತು ರಿಲೇಷನ್ಸು
ಎಲ್ಲರೂ ನಮ್ಮ ಅಜ್ಜಿ ಹತ್ರ ಬಂದ್ಬಿಟ್ಟು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಜ್ಜಿ ತವ್ರ ಮನೆ ಊರು ಇದು. ಮತ್ತೆ ನಮ್ಮ ಅಕ್ಕಂದು ಕೂಡ ನಮ್ಮ ಮನೆ ಪಕ್ಕದಲ್ಲಿ ಏನಿದ್ದಾರೆ ಅವ್ರದ್ದು ಕೂಡ ತವ್ರ ಮನೆ. ಇಬ್ರು ಅತ್ತೆ ಸೊಸೆ, ನಮ್ಮ ಅಕ್ಕ ಮತ್ತೆ ಅಜ್ಜಿ ಎಲ್ರೂ ಬಂದ್ಬಿಟ್ಟು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದಿನಗಳಿಂದ ನಂತರ ಬಂದಿದ್ರಲ್ಲ ಊರಿಗೆ, ಹಾಗಾಗಿ ಇನ್ನು ಊರಿಗೆ ಹೋದ ತಕ್ಷಣ ತುಂಬ ಕೆಲಸಗಳಿದ್ದಾವೆ. ನನಗೂ ಕೂಡ ಮನೆಯೆಲ್ಲ ತೊಳ್ಕೊಳ್ಳೋ ಅಂಥದ್ದು, ಬಳ್ಕೊಳ್ಳೋ ಅಂಥದ್ದು, ಈ ಥರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಸೀರಿಯಲ್ಲಂತೂ ನನ್ನದು ತುಂಬ ಸಾಕಾಗಿ ಹೋಗಿತ್ತು. ಡ್ರೆಸ್ಸು ಕೂಡ ತಂದಿದೆ, ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಊರಿಗೆ ಹೊರಟ್ವಿ. ಅಲ್ಲಿಂದ ನೋಡ್ತಾ ಇರ್ಬೋದು ಕ್ಯೂಟ್ ಬೇಬಿ ಎಷ್ಟು ಚೆನ್ನಾಗಿದ್ದಾಳೆ ನಮ್ಮ ಪುಟ್ಟಿ. ಇವಳು ಬಂದ್ಬಿಟ್ಟು ನನ್ನ ತಂಗಿ ಮಗಳು, ತುಂಬ ಕ್ಯೂಟಾಗಿದ್ದಾಳೆ. ಇವಳು ಅಕ್ಕ ವಿಡಿಯೋ ಎಲ್ಲ ಯಾಕೆ ಮಾಡ್ತೀವಿ ಬಿಡಕ್ಕ ಅಂತ ಹೇಳ್ತಾ ಇದ್ದಾಳೆ. ಇನ್ನು ಅಲ್ಲಿಂದ ಊರಿಗೆ ಹೊರಟ್ವಿ. ಇನ್ನು ನೋಡ್ತಾ ಇರ್ಬೋದು ಈ ಪಟ್ಲಿ ಮರಿಗಳು, ದನ, ಹಸ ಎಲ್ಲ ಅಲ್ಲಿಂದ ಊರಿಂದ ಹಾಕೊಂಡು ಬಂದಿರೋ ಅಂಥವು. ಅಲ್ಲಿ ಮೇವು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹಾಕೊಂಡ್ಬಂದಿದ್ದಾರೆ. ಇನ್ನು ಅಲ್ಲಿಂದ ಆಟ ಹತ್ಕೊಂಡು ಊರ ಕಡೆ ಬಂದಿದ್ದಾಯಿತು. ಇದು ಬಂದ್ಬಿಟ್ಟು ಹೊಳಲ್ಕೆರೆ ಸಿಟಿ. ಮಧುರನ್ನ ನಮ್ಮ ಅಣ್ಣನ ಜೊತೆ ಹಾಸ್ಟೆಲ್ಗೆ ಕಳಿಸಿ ನಾವಿನ್ನು ಹೊಳಲ್ಕೆರೆ ಸಿಟಿಯಲ್ಲಿದ್ದೀವಿ. ಇನ್ನು ಬಸ್ಸಿಗೆ ಹೋಗೋವಂಥದ್ದು ಪ್ರೈವೇಟ್ ಬಸ್ಸಿಗೆ. ಗೌರ್ಮೆಂಟ್ ಬಸ್ಸು ಕೂಡ ಇರುತ್ತೆ, ಬಟ್ ನಮಗೆ ಅಲ್ಲಿಂದ ದೂರ ಆಗುತ್ತೆ. ಪ್ರೈವೇಟ್ ಬಸ್ಸಿಗೆ ಹೋದರೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಸೀದಾ ನಮ್ಮೂರಿಗೆ, ನಮ್ಮ ತೋಟದ ಹತ್ರನೇ ಬಸ್ ನಿಲ್ಲಿಸುತ್ತೆ. ಹಾಗಾಗಿ ಪ್ರೈವೇಟ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ನಾನು ಜಾಸ್ತಿ ಮಧುರನ್ನ ಕರ್ಕೊಂಡು ಬರೋಕ್ಕಾಗಲಿ ಬಿಡೋಕ್ಕಾಗಲಿ ಬಂದಾಗ ಇದು ಗೌರ್ಮೆಂಟ್ ಬಸ್ಸಿಗೆ ಬರೋ ಅಂಥದ್ದು. ಇನ್ನು ನಾನು ನನ್ನ ತಂಗಿ ಒಂದು ಸೀಟಲ್ಲಿ ಕೂತಿದ್ದೀವಿ. ನಮ್ಮ ಅಜ್ಜಿ ಬಂದುಬಿಟ್ಟು ಇನ್ನೊಂದು ಸೀಟಲ್ಲಿ ಕುಂತಿದ್ದಾರೆ. ಸ್ವಲ್ಪ ರಶ್ ಇತ್ತು ಬಸ್ಸು. ಇದು ಎಲ್ಲಿ ನಿಲ್ಲಿಸಲ್ಲ, ನಾನ್ ಸ್ಟಾಪ್ ಗಾಡಿ, ಒಂದೇ ಸತಿ ದುರ್ಗದಲ್ಲೇ ನಿಲ್ಲಿಸೋಂಥದ್ದು. ಇನ್ನು ವೇದು ಪಾಪುಗೆ ಒಂದು ಸ್ಲೇಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಮತ್ತು ಸ್ಲಿಪ್ಪರ್ ಕೂಡ ತೊಗೊಬೇಕು ನನಗೂ ಮತ್ತು ವೇದು ಪಾಪುಗೂ. ಅದು ಕೂಡ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಲೇಟೇ ತಗೊಂಡಿದ್ದೀನಿ ವೇದು ಪಾಪುಗೆ. ಇನ್ನು ಮುಂದೆ ಏನಾದರೂ ಬರ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಲಿಪ್ಪರು ತಗೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ನಮ್ಮ ಮನೆಯವರು ತರಕಾರಿ ತೊಗೊಂಬಂದಿದ್ರು. ಬದನೆಕಾಯಿ ಚಟ್ನಿ ಮಾಡೋಣ, ತುಂಬ ದಿನ ಆಯಿತು. ಇವಾಗ ಒಂದೆರಡು ವಾರ ಬದನೆಕಾಯಿ ತಂದಿರಲಿಲ್ಲ. ಯಾಕೋ ಸ್ವಲ್ಪ ಅಲರ್ಜಿ ಥರ ಆಗಿತ್ತು ಅವ್ರಿಗೆ, ಹಾಗಾಗಿ ನಾನಂತೂ ತುಂಬ ಮಿಸ್ ಮಾಡ್ಕೊತಿದ್ದೆ ಈ ಬದನೆಕಾಯಿ ಚಟ್ನಿನ. ಹಾಗಾಗಿ ಅನ್ನನೂ ಕೂಡ ಆಯಿತು, ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿದು ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬದನೆಕಾಯಿ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ಹಾಕ್ಬಿಟ್ಟು ಬೇಯಿಸಿಟ್ಟು ಸ್ವಲ್ಪ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಕಾಯಿ ಜೊತೆ ಮಿಕ್ಸಿಗೆ ಹಾಕ್ಕೊಂಡು ಈ ಚಟ್ನಿ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅಕ್ಕರ ಹತ್ರ ಒಂದು ಬಟ್ಲು ಇಸ್ಕೊಂಡಿದ್ದೆ, ಹಾಗಾಗಿ ಅವ್ರಿಗೂ ಕೂಡ ಮಾಡಿಸಿದ ಮೇಲೆ ಕೊಟ್ಬಿಡ್ಬೇಕಲ್ವ, ಹಾಗಾಗಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಮಾಡಿಸಿದ್ದೀನಿ ಅಷ್ಟೇ, ಫುಲ್ ಮಾಡಿಸಿದ್ರೆ ತುಂಬ ದಿನ ಬರುತ್ತೆ, ಸ್ವಲ್ಪ ಹುಳ ಏನಾದರೂ ಬಿದ್ದಿರೋ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಇಟ್ಟು ಕೊಟ್ಟು ಬರಬೇಕು. ಇವಾಗ ಬದನೆಕಾಯಿ ಚಟ್ನಿ ಇವತ್ತು ಫೇವ್ರೇಟ್ ಡಿಶ್ ನಮ್ಮ ಮನೆಯಲ್ಲಿ. ನಮ್ಮ ಮನೆಯವರು ಈಗಲೂ ನನಗೆ ಬೇಡ ಅಂತ ಇದ್ದಾರೆ. ಬಿಡ್ರಿ ಇನ್ನೇನು ಮಾತ್ರ ಎಲ್ಲ ಖಾಲಿ ಆಯಿತು, ಏನೂ ಆಗಲ್ಲ, ತಿನ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಮನೆ ಕ್ಲೀನಿಂಗ್ ಎಲ್ಲ ತುಂಬ ಇದೆ. ಇನ್ನು ಯುಗಾದಿ ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಚಟ್ನಿಗೆಲ್ಲ ಬೇಯಿಸಿಟ್ಕೊಂಡು ಮಿಕ್ಸಿಗೆಲ್ಲ ಹಾಕ್ಕೊಂಡು ಒಗ್ಗರಣೆ ಆದಮೇಲೆ ಕಲಸೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.